ಬಾರ್ ಪ್ರಾರಂಭಕ್ಕೆ ಮಹಿಳೆಯರು ಸ್ಥಳೀಯರ ವಿರೋಧ, ಮದ್ಯದಂಗಡಿ ತೆರೆಯುವ ಕಟ್ಟಡ ಬಳಿ ಮಹಿಳೆಯರ ಪ್ರತಿಭಟನೆ. ಬಾರ್ ತೆರೆಯಲು ಅನುಮತಿ ನೀಡಬಾರದು ಅಂತ ಒತ್ತಾಯ. ಜನನಿಬಿಡ ಹಲವು ಕುಟುಂಬಗಳು ಇರುವ ಪ್ರದೇಶದಲ್ಲಿ ಮದ್ಯದಂಗಡಿ ಪ್ರಾರಂಭಿಸಲಾಗುತ್ತಿರುವುದನ್ನು ಖಂಡಿಸಿ ನಗರದ 31ನೇ ವಾರ್ಡಿನ ನಿವಾಸಿಗಳು ಬುಧವಾರ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಕರಿನಹಳ್ಳಿ 2 ವಾರ್ಡಿನ ರಾಜೇಶ್ವರಿ ಚಿತ್ರಮಂದಿರದ ಸಮೀಪದ ಮದ್ಯದಂಗಡಿ ತೆರೆಯಲು ಉದ್ದೇಶಿಸಿರುವ ಕಟ್ಟಡದ ಬಳಿ ಜಮಾಯಿಸಿದ ಮಹಿಳೆಯರು, ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ನಗರಸಭಾ ಸದಸ್ಯೆ, ಈ ಮುಖ್ಯ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಹೋಗಿ ಬರುವ ನೂರಾರು ಮಹಿಳೆಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಎಲ್ಲದಕ್ಕೂ ರಸ್ತೆಯಲ್ಲಿ ಓಡಾಡಬೇಕು. 2500 ಜನರು ಇರುವಂತಹ ಜನನಿಬಿಡ ಪ್ರದೇಶ ಇದಾಗಿದೆ. ಅಲ್ಲದೆ ನೂರಾರು ಕುಟುಂಬಗಳು ವಾಸವಾಗಿದೆ. ಹಾಲು, ತರಕಾರಿ ಮತ್ತಿತರ ಖರೀದಿಗೆ ಮುಖ್ಯ ರಸ್ತೆಯಲ್ಲಿ ಇರುವ ಅಂಗಡಿಗೆ ತೆರಳಬೇಕಾಗುತ್ತೆ. ಈಗ ಮದ್ಯದಂಗಡಿ ತೆರೆಯೋದ್ರಿಂದ ಮಹಿಳೆಯರು ಮನೆಯಿಂದಾಚೆ ಹೋಗಲು ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇಲ್ಲಿಂದ 20 ಮೀಟರ್ ಅಂತರದಲ್ಲಿ 2-3 ದೇವಸ್ಥಾನಗಳು ಕೂಡ ಹತ್ತಿರದಲ್ಲಿ ಇದೆ. ಆ ರಸ್ತೆಯೂ ಕೂಡ ಕಿರಿದಾಗಿದೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ತೆರಳಬೇಕಾಗಿದೆ. ಜನನಿಬಿಡ ಪ್ರದೇಶವಾಗಿರೋದ್ರಿಂದ ಕುಡುಕರಿಂದ ಅನಾಹುತ ಸಂಭವಿಸುವ ಸಾಧ್ಯತೆಗಳು ಇವೆ. ಇಲ್ಲಿನ ಗ್ರಾಮಸ್ಥರ ತೀವ್ರ ವಿರೋಧ ಇರೋದ್ರಿಂದ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಹೇಗೆ ಅನುಮತಿ ನೀಡಲೇಬಾರದು. ಕಳೆದ ವರ್ಷವೂ ಕೂಡ ಬಾರ್ ತೆರೆಯಲು ಮಾಲೀಕರು ಕಸರತ್ತು ನಡೆಸಿದ್ರು. ಆಗಲೂ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಅಂದಿನ ಅಧಿಕಾರಿ ವರ್ಗ ಅನುಮತಿಯನ್ನ ನೀಡಿರಲಿಲ್ಲ. ಇದೀಗ ಅಧಿಕಾರಿಗಳು ಬದಲಾವಣೆ ಆಗಿರೋದ್ರಿಂದ ಬಾರ್ ಮಾಲೀಕರು ಅನುಮತಿ ಪಡೆಯಲು ಕಸರತ್ತು ನಡೆಸುತ್ತಿದ್ದಾರೆ. ಅನುಮತಿ ನೀಡಿದರೆ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಮತ್ತೋರ್ವ ಮಹಿಳೆ ಶಮೀನಾ ಮಾತನಾಡಿ, ಈ ಭಾಗದಲ್ಲಿ ಬಹುತೇಕ ಕಡು ಬಡವರು ವಾಸವಾಗಿದ್ದಾರೆ. ಮನೆಯಲ್ಲಿ ಮಹಿಳೆಯರು ಬಿಡಿ ಕಟ್ಟುವುದು, ಅಗರಬತ್ತಿ ಮಾಡುವುದು, ಹೂ ಕಟ್ಟುವುದು, ಹೀಗೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ಬಾರ್ಗೆ ಅನುಮತಿ ನೀಡಿದ್ರೆ ಗಂಡಸರು ಕುಡಿತ ಚಟಕ್ಕೆ ದಾಸರಾಗಿ ದಾರಿ ತಪ್ತಾರೆ. ಮಹಿಳೆಯರು, ವಯಸ್ಸಾದವರು, ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಅನುಮತಿ ನೀಡಬಾರದು ಅಂತ ಕಣ್ಣೀರಿಟ್ಟಿದ್ದಾರೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶಬೀರ್ ಪಾಷಾ ಮಾತನಾಡಿ, 2020ರಲ್ಲಿ ಕಟ್ಟಡ ಕಾಮಗಾರಿ ಆರಂಭಿಸಿದಾಗ ಇಲ್ಲಿ ಪಿಜಿ ಮಾಡುವುದಾಗಿ ಮಾಲೀಕರು ಹೇಳಿದ್ರು. ಇದೀಗ ಬಾರ್ ಅಂಡ್ ಲಾಡ್ಜ್ ಮಾಡಲು ಹೊರಟಿದ್ದಾರೆ. ಇಲ್ಲಿ ಬಾರ್ಗೆ ಅನುಮತಿ ನೀಡಿ ಯುವಕರು ದಾರಿ ತಪ್ಪುವ ಕೆಲಸವನ್ನ ಅಧಿಕಾರಿಗಳು ಮಾಡಬಾರದು. ಈಗಾಗಲೇ ಜಿಲ್ಲಾಧಿಕಾರಿ, ಅಬಕಾರಿ ಇಲಾಖೆ, ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಪ್ರತಿಭಟನಾ ನಿರತ ಮಹಿಳೆಯರಿಂದ ಮಾಹಿತಿ ಪಡೆದರು. ಸುತ್ತಮುತ್ತಲಿನ ಪ್ರದೇಶ ವೀಕ್ಷಿಸಿ ಸೂಕ್ತ ಕ್ರಮದ ಭರವಸೆ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರದ ಕರಿನಹಳ್ಳಿ 2 ವಾರ್ಡ್ ಸಮೀಪ ಮದ್ಯದಂಗಡಿಗೆ ಅನುಮತಿ ನೀಡಬಾರದು ಅಂತ ಮಹಿಳೆಯರು, ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಗರಸಭಾ ಸದಸ್ಯೆ ಪ್ರಭಾ ನಾಗರಾಜು, ಮುಖಂಡರು ಆದ ನಾಗರಾಜು, ರಾಶಿದ್, ಉನೀಸಾ, ಶಮೀಬ್, ತಾಜ್, ಸುಬ್ಬಮ್ಮ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಶಿವಕುಮಾರ ಸ್ವಾಮಿ, ಸಿದ್ದು ಟಿವಿ, ದೊಡ್ಡಬಳ್ಳಾಪುರ. ಹೋರಾಟ ಮಾಡ್ತೀವಿ. ಈಗ ನೀವು ನೋಡ್ದಂಗೆ ಇದ್ದಿದ್ದೀರಿ. ಇನ್ನು ಹೆಚ್ಚಿನಾಗೆ ಬರ್ತಾರೆ, ಹೆಚ್ಚಿನಾಗೆ ಮಾಡ್ತಾರೆ. ಹೋರಾಟ ಬಿಡೋದಿಲ್ಲ. ಅದಂತೂ ಸುಮಾರು ಒಂದು 40 ವರ್ಷದಿಂದ ಇಲ್ಲೇ ಇರೋದು. ನಾವು ಬೇರೆ ಯಾರೋ ಬಂದ್ರು ಅಂತ ಅಂದ್ಬಿಟ್ಟು ಅವರಿಗೆ ಲೈಸೆನ್ಸ್ ಕೊಟ್ಟು ಇದು ಮಾಡೋದು ಸರಿ ಇರಲ್ಲ. ಯಾಕಂದ್ರೆ ಇಲ್ಲೆಲ್ಲ ಕೂಲಿ ಕಾರ್ಮಿಕರು ಬಿಡಿ ಕೆಲಸ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಿದ್ದಾರೆ. ಅಕಸ್ಮಾತ್ ಆಗಿ ಇಲ್ಲಿ ಏನಾದರೂ ಬಾರ ಆದರೆ ಜಾಸ್ತಿ ತೊಂದರೆ ಆಗುತ್ತೆ. ದಯವಿಟ್ಟು ಹೇಳ್ತಿದ್ದೀವಿ, ಇಲ್ಲಿರೋ ಸ್ಥಳೀಯರು ಹೇಳ್ತಿದ್ದೀವಿ, ನಾವೆಲ್ಲ ಜೀವ ಉಳಿಸ್ಕೊಂಡು ಬದುಕಬೇಕು ಅಂದರೆ ಇಲ್ಲಿ ನೀವು ಬಾರ್ ಓಪನ್ ಮಾಡೋಕ್ಕೆ ಕೊಡಬಾರ್ದು. ಈ ಹಿಂದೆ ಹೋರಾಟ ಮಾಡಿದಾಗ ನಮಗೆ ಅನುಮತಿ ಇಲ್ಲಿ ಕೊಟ್ಟಿಲ್ಲ. ನಾವು ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಆಗಲ್ಲ, PG ಸ್ಕೂಲ್ ಏನೋ ಓಪನ್ ಆಗುತ್ತೆ ಅಂತ ಅಂದ್ರು, ಸೈಲೆಂಟ್ ಆಗಿದ್ವಿ. ಈಗ ಮತ್ತೆ ಅದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಇವಾಗ ನಮಗೆ ಏನಿದ್ರು ನೀವು ಒಂದು ಒಳ್ಳೆ ಅನುಕೂಲ ಆಗಬೇಕು ಅಂತ ಅಂದ್ರೆ, ನಾವೆಲ್ಲ ಇಲ್ಲಿ ಜೀವ ಉಳಿಸ್ಕೊಂಡು ಇರ್ಬೇಕು ಅಂತಂದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಲೆಸನ್ ಕೊಡಬಾರ್ದು. ಇವ್ರ ಲೆಸನ್ ರದ್ದು ಮಾಡಬೇಕು. ನಮ್ಗೆ ಬಾರ್ ಆಗೋಕ್ ಮುಂಚೆನೆ ಇಲ್ಲಿ ಎಲ್ಲಿಂದ ತಂದು ಇಲ್ಲಿ ಖಾಲಿ ಇರೋದ್ರಿಂದ ಟೆಂಟ್ ಅಂತ ರಾಜೇಶ್ವರಿ ಟೆಂಟ್ ಹತ್ರ ಇರೋದು, ಇಲ್ಲಿ ಬಾರ್ ಓಪನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ನಾವೆಲ್ಲ ಮಹಿಳೆಯರೆಲ್ಲ ಪ್ರತಿಭಟನೆ ಮಾಡ್ತೀವಿ. ನಮಗ್ ಬಾರ್ ಬೇಡ. ಗಂಡಸರೆಲ್ಲ ಬಂದು ಇಲ್ಲಿ ಕುಡಿದ್ರೆ ನಮ್ಮ ಸಂಸಾರಗಳೆಲ್ಲ ಏನಾಗಬೇಕು? ಮಕ್ಕಳು ಓಡಾಡೋ ದಾರಿ, ಇದು ಸ್ಕೂಲ್ ಇಲ್ಲೇ ಇದೆ, ನಮ್ದು ದೇವಸ್ಥಾನ ಇಲ್ಲೇ ಇದೆ. ನೀವು ಓಡಾಡೋ ದಾರಿಯಲ್ಲಿ ಬಾರ್ ಇಟ್ಬಿಟ್ರೆ ನಾವೆಲ್ಲಿ ಹೋಗ್ಬೇಕು? ನೀವು ಇಟ್ಕೊಳ್ಳಿ, ನಾವು ಬೇಡ ಅಂದಿಲ್ಲ. ಇಲ್ಲಿ ಸಂಸಾರ ಹೆಸರು ಏರಿಯಾ, ಮತ್ತೆ ಇದು 2,000 ಜನ ಇರೋ ಕರೇನಹಳ್ಳಿ ಏರಿಯಾ, ಅದು ಅಕ್ಕಪಕ್ಕ ಇರೋರೆಲ್ಲ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ನೀವು ಬಾರ್ ಮಾಡಿದ್ರೆ ಎಲ್ಲಿ? ನೀವು ಮಾಡೋಕ್ ಮುಂಚೆನೆ ಇಷ್ಟು ಗಲಾಟೆ ಆಗಿದೆ. ನಮ್ಮ ಮನೆ ಎಲ್ಲ ಕುಡ್ದ್ಬಿಟ್ಟು ಇರೋ ಕಿಟಕಿಗಳು ಹೊಡೆದಾಕಿದ್ದಾರೆ. ರೋಡಲ್ಲಿ ಮಕ್ಳಿಗೆ ಗಾಜು ಇನ್ನೇನು ಸ್ವಲ್ಪ ಮಿಸ್ ಆಗಿದೆ ನೋಡಿ, ನೀವೇ ನೋಡಿ. ಮತ್ತೆ ಎಲ್ಲ ಪ್ರತಿ ಚಿಕ್ಕ ಮಕ್ಕಳಿಂದ ಇವರು ಮಾಡೋದ್ರಿಂದ, ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಪ್ಯಾಕೆಟ್ ಇರೋದ್ರಿಂದ ಅದು ತಗೊಂಡು ಕುಡಿತಿದ್ರು. ನಾವು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ನಾವು ಓಡಾಡೋರು. ನಾಳೆ ನಾವೇನ ಇವಾಗ ಡೈರೆಕ್ಟ್ ಆಗಿ ಹೇಳಿದ್ರೆ ನಾಳೆ ಏನಾದ್ರು ನಮಗೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಮಗೂ ಭಯ ಇರುತ್ತೆ. ನೀವು ಇಲ್ಲಿ ಮಾಡೋದ್ರಿಂದ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಬೀಡಿ ಮತ್ತೆ ಮತ್ತೊಂದು ಎಲ್ಲ ಕಲ್ತಿದ್ದಾರೆ. ಒಂದು ಸ್ವಲ್ಪ ದಿನ ಒಂದು 15 ದಿನ ಮುಂಚೆ ಪೊಲೀಸ್ ವಿಸಿಟಿಂಗ್ ಮಾಡಿದ್ದಾರೆ. ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ನಮಗೆ ಇಲ್ಲಿ ಬಾರ್ ಬೇಡ.
ಬಾರು ಬೇಡ, ನಮಗೆ ಒಳ್ಳೇದು ಏನಾನ ಮಾಡ್ಲಿ, ಅವ್ರದ್ದು ಪ್ರಾಪರ್ಟಿ, ಒಂದು PG ಮಾಡಲಿ, ಒಂದು ಸ್ಕೂಲ್ ಮಾಡಲಿ, ಇಲ್ಲಾಂದ್ರೆ ಅವರು ಏನಾನ ಏನೋ ಒಂದು ಮಾಡ್ಕೊಳ್ಳಿ, ಅವ್ರ ಇಷ್ಟ. ಆ ಬಾರ್ ಅಂತೂ ಬೇಡ ಸರ್ ನಮ್ಗೆ.